2013ರಲ್ಲಿ BTS ತಮ್ಮ ಮೊದಲ ಹಾಡಿನ ಮೂಲಕ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದರು. ಆ ಹಾಡು ನೋ ಮೋರ್ ಡ್ರೀಮ್ ಅಂತ. ಆ ಹಾಡು ಯೂತ್ ಡ್ರೀಮ್ಸ್ ಬಗ್ಗೆ ಮೆಸೇಜ್ ಕೊಟ್ಟಿತ್ತು. ಆದರೆ ಸಕ್ಸಸ್ಸು ಇಮಿಡಿಯೇಟ್ ಆಗಿ ಬರಲಿಲ್ಲ. BTS ಆರಂಭದ ವರ್ಷಗಳಲ್ಲಿ ತುಂಬ ಸ್ಟ್ರಗಲ್ಸ್ ಎದುರಿಸಿದರು. ಸಾಂಗ್ ರಿಲೀಸ್ ಆದರೂ ಇಮಿಡಿಯೇಟ್ ಪಾಪ್ಯುಲಾರಿಟಿ ಬರಲಿಲ್ಲ. ಅವಾರ್ಡ್ಸ್ ಕೂಡ ಹೆಚ್ಚು ಸಿಗಲಿಲ್ಲ. ಇಂಡಸ್ಟ್ರಿಯಲ್ಲಿ ಕೆಲವರು ಕ್ರಿಟಿಸಿಸಮ್ ಮಾಡಿದರು, ಈ ಗ್ರೂಪು ಸರ್ವೈವ್ ಆಗಲ್ಲ ಅಂತ. ಆದರೂ BTS ಗಿವ್ ಅಪ್ ಮಾಡಲಿಲ್ಲ. BTS ಸಕ್ಸಸ್ಸಲ್ಲಿ ಬಿಗ್ಗೆಸ್ಟ್ ರೀಸನ್ ಅಂದರೆ ಫ್ಯಾನ್ಸ್ ಜೊತೆ ಕನೆಕ್ಷನ್ನು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಕ್ಟೀಸ್ ವಿಡಿಯೋಸ್, ಡೈಲಿ ಲೈಫ್ ವಿಡಿಯೋಸ್, ಬಿಹೈಂಡ್ ದ ಸೀನ್ಸ್ ಮೂಮೆಂಟ್ಸ್ ಇವೆಲ್ಲ ಶೇರ್ ಮಾಡುತ್ತಿದ್ದರು. ಫ್ಯಾನ್ಸು ಸ್ಲೋಲಿ ಗ್ರೋ ಆಗತೊಡಗಿದರು. ಆ ಫ್ಯಾನ್ ಬೇಸ್ ಹೆಸರು ಆರ್ಮಿ. 2015ರ ನಂತರ BTS ಪಾಪ್ಯುಲಾರಿಟಿ ಸ್ಲೋಲಿ ಇನ್ಕ್ರೀಸ್ ಆಯಿತು. ಸಾಂಗ್ಸು ಯೂತಲ್ಲಿ ಪಾಪ್ಯುಲರ್ ಆಗತೊಡಗಿದವು. ಮ್ಯೂಸಿಕಲ್ಲಿ ಸ್ಟ್ರಾಂಗ್ ಮೆಸೇಜಸ್ ಇದ್ದವು. ಸೆಲ್ಫ್ ಲವ್, ಮೆಂಟಲ್ ಹೆಲ್ತು, ಡ್ರೀಮ್ಸ್ ಪರ್ಸ್ಯೂ. ಫುಲ್ BTS ಬಯೋಗ್ರಫಿ ವಿಡಿಯೋ ಚಾನಲ್ನಲ್ಲಿದೆ, ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್.